ಗುತ್ತಿಗೆ 4ನೇ ಪರ್ಯಾಯಕ್ಕೆ ಇದೀಗ ಕ್ಷಣಗಣನೆ ಆರಂಭವಾಗಿದೆ. ಇಲ್ಲಿ ಹಲವು ಭಾಗಗಳಿಂದ ಹಲವು ಜಿಲ್ಲೆಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ನಿರೀಕ್ಷೆ ಕೂಡ ಇದೆ. ಇದೇ ಜನವರಿ 17, 18ಕ್ಕೆ 1.5 ಲಕ್ಷ ಮಂದಿಗೆ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಒಂದು ಪರ್ಯಾಯ ಉತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಹೀಗಾಗಿ ಪರ್ಯಾಯ ನಡೆಯುವಂಥ 17, 18 ಅವತ್ತಿಗೆ 1.5 ಲಕ್ಷ ಮಂದಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಉಡುಪಿ ಕೃಷ್ಣ ಭೋಜನ ಶಾಲೆಯಲ್ಲೂ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುಮಾರು 200 ಬಾಣಸಿಗರ ತಂಡದಿಂದ ಅನ್ನದಾಸೋಹದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಪರ್ಯಾಯ ಉತ್ಸವಕ್ಕೆ ಆಗಮಿಸುವಂತಹ ಭಕ್ತರಿಗೆ ಹೆಚ್ಚುವರಿ ಬಸ್ ಬೇಡಿಕೆಯನ್ನು ಕೂಡ ಇಡಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರೋದರಿಂದಾಗಿ ಹೆಚ್ಚಿನ ಬಸ್ ವ್ಯವಸ್ಥೆಯನ್ನು ಕಲ್ಪಿಸುವ ಬಗ್ಗೆಯೂ ಕೂಡ ಇಲ್ಲಿ ಬೇಡಿಕೆಯನ್ನು ನೀಡಲಾಗ್ತಾ ಇದೆ. ಗುತ್ತಿಗೆ 4ನೇ ಪರ್ಯಾಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಿಂದ ಮೂಲೆ ಮೂಲೆಯಿಂದಲೂ ಕೂಡ ಈ ಪರ್ಯಾಯ ಉತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಹೀಗಾಗಿ ಬರುವಂಥ ಭಕ್ತರಿಗೆ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇದೇ ಜನವರಿ 17 ಮತ್ತು 18ರಂದು ಉಡುಪಿಯಲ್ಲಿ ಹಬ್ಬದ ವಾತಾವರಣ. ಗುತ್ತಿಗೆಯ 4ನೇ ಪರ್ಯಾಯ ನಡೆಯುತ್ತೆ. ಹೀಗಾಗಿ ಬರುವಂತಹ ಭಕ್ತರಿಗೆ ಉಡುಪಿಯ ಕೃಷ್ಣ ಭೋಜನ ಶಾಲೆಯಲ್ಲೂ ಕೂಡ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುಮಾರು 200 ಬಾಣಸಿಗರ ತಂಡದಿಂದ ಅನ್ನದಾಸೋಹದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಪರ್ಯಾಯ ಉತ್ಸವಕ್ಕೆ ಆಗಮಿಸುವಂತಹ ಭಕ್ತರಿಗೆ ಈ ಸಂದರ್ಭದಲ್ಲಿ ಹೆಚ್ಚುವರಿ ಬಸ್ ಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ಇಡಲಾಗಿದೆ. ಮತ್ತೊಂದು ಕಡೆ ಉಡುಪಿಯ ನಗರದಾದ್ಯಂತ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಎಲ್ಲೆಲ್ಲೂ ಲೈಟಿಂಗ್ಸ್ಗಳು, ಬ್ಯಾನರ್ಗಳೆಲ್ಲವೂ ಕೂಡ ರಾರಾಜಿಸ್ತಾ ಇದೆ. ಹೀಗಾಗಿ ಗುತ್ತಿಗೆಯ 4ನೇ ಪರ್ಯಾಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇದನ್ನು ಕಣ್ತುಂಬಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ದೂರಗಳಿಂದ ಉಡುಪಿಯತ್ತ ಜನ ಆಗಮಿಸ್ತಾ ಇದ್ದಾರೆ.